ಹೇಳ್ತಿದ್ದಾರೆ ತಲಾ ಇದ್ದಾರೆ ಇವತ್ತು ಗೆಲ್ತಿದ್ರು ಅಂತ ಹೇಳಿ. ತಲೆ ಹೋದ ವರ್ಷ ತಲೆ ಇರ್ಲಿಲ್ವಾ? ಆಚೆ ವರ್ಷ ತಲೆ ಇರ್ಲಿಲ್ವಾ? ನೋಡ್ರಿ ಇದೇ ತಲೆ ಎಲ್ಲಿದೆ? ತಲೆ ಎಲ್ಲಿದೆ ಹೇಳ್ರಿ? ಇಲ್ಲಿದೆ ತಲೆ. ಎಲ್ಲಿದ್ರು ಅಷ್ಟೇನೆ ತಲೆ ಬರೀ ರೀಸನ್ ಲಾಸ್ಟ್ ಟೈಮ್ ಔಟ್ ಆಫ್ ದ ಸೀಸನ್. ಅದು ಲಾಸ್ಟ್ ಟೈಮ್ ನೋಡಿದೀರಾ? ಇವತ್ತೆಲ್ಲ ಹೋಗಿದಾರಂತೆ. ಅಣ್ಣಂಗ್ ಗೊತ್ತಿತ್ತು ಅದಕ್ಕೆ ಬರ್ಲಿಲ್ಲ. ಧೋನಿಗೆ ಚೆನ್ನಾಗ್ ಗೊತ್ತಿತ್ತು ಇವತ್ತು ಇಡ್ತಾರೆ ಇಲ್ಲಿ ಅಂತ. ರೀ ಅವ್ರು ನೋಡಕ್ ಆಗ್ತಿಲ್ಲ. ಬೌಲರ್ಸ್ ಬಂದು ಹೊಡಿತಾ ಇದಾರ ಅಣ್ಣ. ಅಯ್ಯೋ ದೇವ್ರೆ. ಇಲ್ಲ ಹೇಳ್ರಣ್ಣ, ಬೇರೆ ಏನಣ್ಣ ಹೇಳ್ಬೇಕು? CSK ಗೆ ವಿಸಿಲ್ ಪೋಡು ಒಂದು ನಿಮ್ಮೆನ್ ಹಿಡ್ಕೊಂಡ್ ಮನೆಗೋಡು. ಏನಲ್ಲಿ CSK ಗೆ ವಿಸಿಲ್ ಪೋಡು ಒಂದು ನಿಮ್ಮೆನ್ ಹಿಡ್ಕೊಂಡ್ ಮನೆಗೋಡು. ಯಾವ ಫಾಲೋವರ್ಸ್ ಇಲ್ಲ ರೀ ಯಾರುನು. ಅಯ್ಯೋ ಅವ್ರು ಗೊತ್ತಾಗ್ಬಿಟ್ಟಿದೆ. ತುಂಬಾ ಕಷ್ಟ ಇದೆ RCB ನೋಡಿಯೋದೆಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ತಾಯಿದಾಗಿದೆ ಕೆಡ್ಸ್ಕೊಂಬನ್ನಿ ನೆಕ್ಸ್ಟ್ ವರ್ಷ ಆದ್ರೂ. ಈ ವರ್ಷ ಎದುರ್ಕೊಂಡು ಒಂದೇ ಮ್ಯಾಚ್ ಹಾಕ್ಸ್ಕೊಂಡಿರೋದು. ಒಂದೇ ಮ್ಯಾಚು, ಎರಡಿಲ್ಲ ಅವ್ರಿಗೆ, ಒಂದೇ. ಇನ್ನೇನ್ ಹೇಳೋದಂತ ಗೊತ್ತಿಲ್ಲ. 18 ವರ್ಷನೇ ಬಿಟ್ಟಿಲ್ಲ, ಇನ್ ಕಪ್ಪೊಳಗ್ ಬಿಡೋರೆ. ಬಿಟ್ಕೊಡ್ತೀವಾ? ಹುಟ್ಟೋ ಮಕ್ಳುಗಳಿಗೆ, ಮರಿ ಮಕ್ಳಿಗೆಲ್ಲ ಪಾಠ ಹೇಳ್ತೀವಿ RCB ಬಗ್ಗೆ. ಜಡೇಜಾ ಬಿಟ್ರು, ತಗೊಂಡ್ರು ಸರ್ ನೋಡಿ, ಆ ಜಡೇಜಾ ನಮ್ಮನ್ನ ಯಾರೋ ಕೇಳ್ತಾ ಇದ್ರು ನಿಮ್ಗೇನು ಅನ್ಸ್ತಲ್ವಾ ಅಂತ. ಅದ್ ನನ್ಗೆ ಹಳೇದಾಯ್ತು ಅಂತ. ನಮ್ ಟೀಮ್ ಅವ್ರು ಕೇಳ್ರಿ, ನಮ್ ಟೀಮ್ ನ ಬಿಟ್ಟೋಗ್ಬೇಕು ಅಂದ್ರೆ ಗೊಡೋ ಅಂತ ಹೇಳ್ತಾರೆ. ಆ ಪ್ರೀತಿನ ಹಂಗೆ ಎತ್ತಿ ಕೊಡ್ತಾರೆ ನಮ್ಮವರು. ಈ ಜನಗಳೆಲ್ಲಾರು ಇದಾರ ಈ ತರ ಸಿಗೋರು? ಇವಾಗ T20 ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮ್ ಅಲ್ಲಿ ಒಳ್ಳೆ ಚೆನ್ನಾಗಿ ಸರ್ ಮ್ಯಾಚ್ ಹೇಗಿತ್ತು? ಸೂಪರ್ ಆಗಿದೆ ಸರ್. ಏನ್ ಇಷ್ಟ ಆಯ್ತು ಸರ್ ಇವತ್ತು? ಎಲ್ಲ ಸರ್ ಪ್ರತಿ ಪ್ಲೇಯರ್ ಆಡಿದ್ರು ಸರ್. ಮ್ಯಾಚ್ Depressed bro. We came from Coimbatore. And we got hurt in the end. பரவாயில்ல. 2 லட்சம் ஃபாலோவர்ஸ் வச்சிருக்காரு. ಸರ್ ಹೇಗಿತ್ತು ಮ್ಯಾಚ್? ಸೂಪರ್ ಆಗಿತ್ತು. ಡೇವಿಡ್ ಇದು ಟೀಮ್ ಡೇವಿಡ್ ಫುಲ್ ಹಾಕ್ಯಾರ ನದ್ಬಿಟ್ಟು CSK ಫುಲ್ ವಿನ್. ಖುಷಿ ಆಯ್ತಾ? ಖುಷಿ ಆಯ್ತು. ಹೇಗಿತ್ತು ಮ್ಯಾಚ್? ನನ್ ಮ್ಯಾಚೇ ನೋಡಿಲ್ಲ. ಸಿಗ್ಲಿಲ್ಲ ಮ್ಯಾಚ್. ಮ್ಯಾಚ್ ಹೇಗಿತ್ತು? ಸೂಪರ್. CSK ಸೋತೋಯ್ತಲ್ಲ, ಖುಷಿ ಆಯ್ತಾ? RCB ಗೆದ್ರಲ್ಲ, ಅದೇ ಖುಷಿ ಆಯ್ತಾ? ಖಂಡಿತ. ತುಂಬಾ ಹೇಗಿತ್ತು ಸರ್? ಅವ್ರು ಮಾತಾಡ್ತಾರೆ, ಕನ್ವರ್ಟ್ ಆಗೋರು. ಅಂಕಲ್ ಮ್ಯಾಚ್ ಹೇಗಿತ್ತು? ಮ್ಯಾಚ್ ಹೇಗಿತ್ತು? ಚೆನ್ನಾಗಿತ್ತು. ಥ್ಯಾಂಕ್ ಯು. ಬೇಡ ಬ್ರೋ, RCB ಕಿ ಜೈ. ಮ್ಯಾಚ್ ಹೇಗಿತ್ತು? It's good match. Bad performance. Thank you. ಇವರು ಧೂಳು ಚೆನ್ನೈ ಇನ್ನೇನು ಹೇಳಿ ಮೊನ್ನೆ ಹೋಯ್ತು ಪುಡಿ ಪುಡಿ. Jai RCB. ಜೈ RCB, ಜೈ CSK. ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು. ಡಿಪ್ರೆಷನ್ ಆಯ್ತಾ? ಇಲ್ಲ, 5 ಇದೆಯಲ್ಲ, ಏನಕ್ಕೆ ಡಿಪ್ರೆಷನ್ ಅಷ್ಟೇ. Yes, hi. Hello. Yes, we lost the match, but still we have 7 cups, including CL T20. ಎರಡು ಕಪ್ ನೀವು ನೋಡೇ ಇಲ್ಲ. RCB ಅವರು. It's okay. See, bro, in Tamil we have a quote, Yanaikum Adisarakum. Yes, it's a downfall season last year, and now we are recovering from it. And this is a transition period. We have too many youngsters in our team. It will take a bit time, and we will back our team. And we hope the team will come with the strongest comeback. That's it. We are happy. ஒன்னு ரெண்டு பேர் பேசினா போதாது. So it's a great downfall for CSK team. They will be never back again in the IPL. So consecutively 4 matches we won against CSK. Second cup loading. Our captain Rajat Patidar played very well. Tim David played a super good innings. We expected Romario Stefford to come forward and play smash against all CSK bowlers. But instead of him, Tim David played very well. What we accepted, he played very much unexpectedly excellent. This time, confirm RCB Isala Cup Namdu. Nice sir. No sir. ಮ್ಯಾಚ್ ಏನಂತ ಸರ್? ಮ್ಯಾಚ್ ಹೇಗಿತ್ತು ಬ್ರೋ? ಮ್ಯಾಚ್ ಹೆಂಗೆ ಎಂಜಾಯ್ ಮಾಡಿ? ಸೂಪರ್ ಇತ್ತು. ಸೂಪರ್ ಇತ್ತು ಮ್ಯಾಚ್. CSK ಅವರು ಹೊಡೆದವರಲ್ಲ, ಖುಷಿ ಇಲ್ವಾ ನಿಮ್ಗೆ? ಏನು ಖುಷಿ ಇಲ್ವಾ ನಿಮ್ಗೆ?
ಯಾರಿಗೆ? ನಿಮ್ಗೆ ಇಲ್ಲ ಇಲ್ಲ ಖುಷಿ. RCB ಫ್ಯಾನ್ ಅಲ್ವಾ? ಅದೇ CSK ಹೋಗೈತಲ್ಲ, ನಿಮ್ ಖುಷಿ ಇಲ್ವಾ? ಹಾ ಖುಷಿ ಖುಷಿ, ಅದು ಖುಷಿ. ಯಾವ ತರ ಖುಷಿ ಐತೆ? RCB ಜೈ. ನಾವು RCB ಫ್ಯಾನ್, RCB ಗೆಲ್ಲುತ್ತೆ ಈ ಸಲ, ಕಪ್ ನಮ್ದೇ. ಓಕೆ, ಹೊಡೆದ್ರು ಸರ್. ಯಾಕೆ ಹೊಡೆದ್ರಣ ನಮ್ಮವರು? ಟೀಮ್ ಡೇವಿಡ್ ಅಂತೂ ಒಳ್ಳೆ ಬ್ಯಾಟಿಂಗ್ ಆಡ್ದ. ಹೆಂಗೋ ಸಾಕು, ಈ ಸಲ ಕಪ್ ನಮ್ದೇ 2ನೇ ಸರಿನು. ಅಭಿನಂದ್ ಹೇಳಿ ಬ್ರೋ. ಸೂಪರ್ ಆಗಿತ್ತು ಬ್ರೋ. ಹೆಂಗೆ ಸಂತೋಷ ಆಯ್ತು? ಓ ತುಂಬಾ ತುಂಬಾ ಹ್ಯಾಪಿ, ಆಲ್ವೇಸ್ ಹ್ಯಾಪಿ. ಏನ್ ಮಾಡಿದಿರಿ ಸರ್? ಹಾ, ಎಂಜಾಯ್ ಮಾಡಿ. ಇಂಗ್ಲಿಷ್ ಓಕೆ. have enjoyed a bit, but it is, we have enjoyed a bit, but we are unhappy that we can't unable to see Dhoni. We came from all over from Andhra. We would be very happy if we had seen Dhoni also. Supporting CSK. Yeah. But I support RCB. చెప్పండి, తెలుగులో పర్లేదు. Okay. నేను లాస్ట్ టైం RCB ఫైనల్ లో ఈ టీ షర్ట్ వేసినప్పుడు RCB గెలిచింది. మళ్ళీ ఈ రోజు ఈ టీ షర్ట్ వేసినప్పుడు RCB గెలిచింది. చెప్పండి. బాగా చాలా ఎంజాయ్ చేశాను. ఫోన్ దగ్గర నుంచి చూసావా? అవును. ತುಂಬಾ ಚೆನ್ನಾಗಿತ್ತು ಮ್ಯಾಚು. ಫುಲ್ ಸಾಲ್ಟ್, ಹಾಗೇನೆ ಡೇವಿಡ್ ಸಖತ್ತಾಗಿ ಕೊಡ್ದ. ಭಾಳ ನಮಗೆ ರೊಮ್ಯಾರಿಯೋ ಶೆಫರ್ಡ್ ಬರ್ತಾರೆ ಅಂತ ಹೋಪ್ಸ್ ಇಟ್ಕೊಂಡಿದ್ವಿ. CSK ಫುಲ್ ರಿಲೀಸ್ ಆಯಿತು. ಬೇಗ ಮ್ಯಾಚ್ ಮುಗಿಬಹುದು ಅನ್ನೋ ತರ ಇತ್ತು. ಹೌದು, ಒನ್ ಸೈಡೆಡ್ ಮ್ಯಾಚ್ ತರ ಅನಿಸ್ತು. ಬಟ್ ಬಿಗ್ ಸ್ಕೋರ್ ಮಾಡಿದ್ದು RCB, ಅನ್ಎಕ್ಸ್ಪೆಕ್ಟೆಡ್. ನಾವು ಫುಲ್ ಟೈಟ್ ಇರುತ್ತೆ ಮ್ಯಾಚ್ ಅಂತ ಅನ್ಕೊಂಡಿದ್ವಿ, ಬಟ್ ಹಾಗಾಗ್ಲಿಲ್ಲ. ನಮಗಂತೂ ಫಸ್ಟ್ ಬ್ಯಾಟಿಂಗ್ RCB ತಗೊಂಡಿರೋದು, ಅದ್ರಲ್ಲೂ ಕೂಡ ರಜತ್ ಪಟ್ಟಿದಾರ ಬ್ಯಾಟಿಂಗ್ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಬ್ಯಾಟಿಂಗ್ ಸಖತ್ತಾಗಿ. ಇಂಪ್ರೂವ್ ಆಗ್ಬೇಕಿತ್ತ? ಹೌದು, ಬೌಲಿಂಗ್ ಸ್ವಲ್ಪ ವೀಕ್ ಇತ್ತು ಅಂತ ಅನಿಸುತ್ತೆ. ಯಾಕಂದ್ರೆ ಲೋವರ್ ಬ್ಯಾಟ್ಸ್ಮನ್ಗಳು ಕೂಡ ಹೊಡಿತಿದ್ದಾರೆ. ಓವರ್ಟನ್ ಕೂಡ 40 ರನ್ 35 ರನ್ ಹೊಡೆದ. ಸೊ CSKಗೆ 190-200 ಆಸ್ಪಾಸ್ ಇದ್ರು CSK ಗ್ಯಾರಂಟಿ ಚೇಸ್ ಮಾಡ್ತಿರ್ತಾನೆ ಅಂತ ಅನ್ನುವಂಥದ್ದಿತ್ತು. ಬಟ್ CSK ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀನಿ, ಅಥವಾ ನೆಕ್ಸ್ಟ್ ಮ್ಯಾಚ್ ಅಂತ ಹೇಳ್ತೀನಿ. ಸರ್ ಬೊಂಬಾಟಾಗಿತ್ತು, ತುಂಬಾ ಖುಷಿ ಆಯ್ತು. ಅದು CSK ಮೇಲೆ ಗೆದ್ದಿದಂತೂ ವಂಡರ್ಫುಲ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸರ್. ತುಂಬಾ ವಿಡಿಯೋವರಲ್ಲಿ ಟೆನ್ಷನ್ ಬಂದಾಯ್ತಲ್ಲ? ಟೆನ್ಷನ್ ಅನ್ನೋದು ಇಲ್ವೇ ಇಲ್ಲ ಸರ್. ಯಾರ ಜೊತೆ ಆಡ್ತಾ ಇದಾರೆ ಗೊತ್ತಿತ್ತು. CSK ಆಗ್ಬೋದಿತ್ತು, ಇರ್ಬೇಕಲ್ಲ ಒಂದ್ ಸ್ವಲ್ಪ. ಅದಿದ್ರೇನೆ ಏನು ಟೈಟ್ ಆಗಿ ಬಂದ್ರೇನೆ ಮ್ಯಾಚ್. ವೀಕ್ನೆಸ್ ಅಂತ ಕಾಣಿಸಿಲ್ವಾ RCB? ಇಲ್ಲ ಸರ್, ಯಾವತ್ತು ಇಲ್ಲ ಸರ್. ನಮ್ಗೆ ಯಾವತ್ತಿದ್ರು RCB ವಿನ್ ಆಗದೆ 100%. ಅದಿದ್ದೇ ಇದೆ. ಇವತ್ತು ತುಂಬಾ ಚೆನ್ನಾಗಿ ಆಡಿದ್ರು. ಆಮೇಲೆ ಒಂದೇ ಒಂದು ವೀಕ್ನೆಸ್ ಏನು ಅಂದ್ರೆ ಸ್ವಲ್ಪ ಜಾಸ್ತಿ ಶಾರ್ಟ್ ಬಾಲ್ ಹಾಕೊಡ್ತಿದ್ರು. ಸೊ ಅದಕ್ಕೆ ಒಂದು ಸ್ವಲ್ಪ ಹೊಡಿಯಕ್ಕೆ ಸ್ವಲ್ಪ ಅನುಕೂಲ ಆಯಿತು CSKಗೆ ಅಷ್ಟೇ. ಅದು ಬಿಟ್ಟು ಏನಿಲ್ಲ, ಎಲ್ಲ ಚೆನ್ನಾಗಿ ಆಡಿದ್ರು. ಸಖತ್ತಾಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು ಅಷ್ಟೇ. ಥ್ಯಾಂಕ್ ಯು. ಸೂಪರ್ ಸರ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ಸಾಲ್ಟ್ ಮತ್ತು ಟೀಮ್ ಡೇವಿಡ್ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಹಾಗಾಗಿ RCB ಯಾವತ್ತಿದ್ರು ಜೈ.